ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ. ಒಕ್ಕರಣೆ ಸೇವಾ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ, ನಮ್ಮ ಒಕ್ಕರಣೆ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಕಿಚನ್ನಲ್ಲಿ ಒಂದು ವಿಶೇಷ ತಾಳಿಪಟ್ ಮಾಡೋದಕ್ಕೆ ಶ್ರೀಮತಿ ಲೀಲಾ ಅವರು ಬಂದಿದ್ದಾರೆ. ಲೀಲಾ ಅವ್ರಿಗೆ ಸ್ವಾಗತ ಮೇಡಮ್ ನಿಮಗೆ. ಇದು ತಾಳಿಪಟ್ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ, ಆದರೆ ಇವತ್ತು ಲೀಲಾ ಅವರು ಅದಕ್ಕೊಂದು ವಿಶೇಷ ಪೌಷ್ಟಿಕ ಅಂಶದೊಡನೆ ಮಾಡುವಂಥ ನ್ಯೂಟ್ರಿಯೆಂಟ್ ತಾಳಿಪಟ್. ಇದಕ್ಕೆ ಬೇರೆ ಬೇರೆ ಥರ ಸೊಪ್ಪುಗಳು ಇಟ್ಕೊಂಡಿದ್ದಾರೆ. ಇದು ಮೆಂತ್ಯ ಸೊಪ್ಪು, ಅರಿವೆ ಸೊಪ್ಪು, ಪಾಲಕ್, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡು, ಇದರಲ್ಲಿ ಇದರ ವಿಶೇಷ ಏನಂದರೆ ಈ ಸೊಪ್ಪು ಹೈ ನ್ಯೂಟ್ರಿಯೆಂಟ್ ಪ್ಲಸ್ ಗ್ರಾಫೇಜ್. ಇದು ಕೊಲೆಸ್ಟ್ರಾಲ್ಗೆ ಒಳ್ಳೆಯದು, ಡಯಾಬಿಟಿಕ್ಗೆ ಒಳ್ಳೆಯದು. ನಮ್ಮ ಬ್ಲಡ್ ವೆಸಲ್ಸಲ್ಲಿ ಈ ಅಂಶ ಇದು ಕಟ್ಕೊಳ್ಳುತ್ತಲ್ಲ, ಗಟ್ಟಿ ಪದಾರ್ಥ, ಫ್ಯಾಟಿ ಅಂಶ, ಅದನ್ನ ತಡೆಯೋದಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಇದನ್ನ ಮಾಡೋದು ವಿಧಾನ ಎಲ್ಲ ನಮ್ಮ ಲೀಲಾ ರಾಧಾಕೃಷ್ಣ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಐ ವೆಲ್ಕಮ್ ಅಗೇನ್ ಲೀಲಾ, ಪ್ಲೀಸ್ ಟೇಕ್ ಓವರ್. ನಮ್ಮ ವೀಕ್ಷಕರಿಗೆ ಇದರ ವಿಶೇಷನ ಹೇಳಿ, ಯಾವ ಥರ ಮಾಡ್ತೀರಾ ಅಂತ ಹೇಳಿ, ಅವರು ಮಾಡಲಿ, ತಿನ್ನಲಿ, ಆರೋಗ್ಯವಾಗಿರಲಿ. ಯಾವಾಗಲೂ ಆರೋಗ್ಯ ಮೊದಲು, ಮಿಕ್ಕಿದೆಲ್ಲ ನೆಕ್ಸ್ಟು. ಆರೋಗ್ಯ ಕಾಪಾಡ್ಕೊಳ್ಳಿ, ಆರಾಮಾಗಿರಿ. ಧನ್ಯವಾದ. ಓವರ್ ಟು ರಾಧಾಕೃಷ್ಣ, ಲೀಲಾ ರಾಧಾಕೃಷ್ಣ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ತಾಲಿಪಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಬೇಕಾಗಿರೋದು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು. ಅದರ ಜೊತೆಗೆ ನಾನು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಸೊಪ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅದಕ್ಕೆ ಒಂದೆರಡು ಈರುಳ್ಳಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಾಳು ಹಾಕೋತೀನಿ. ಇದನ್ನೆಲ್ಲ ಸೇರಿಸಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ತರಕಾರಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ತಾಲಿಪಟ್ಟು ಮಾಡೋದು ಹೇಳ್ಕೊಡ್ತೀನಿ. ಮೊದಲು ಕಟ್ ಮಾಡಿರೋ ಸೊಪ್ಪು ಹಾಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಮೊದಲಿಗೆ ಅಕ್ಕಿ ಹಿಟ್ಟು ಹಾಕೋತೀನಿ. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಒಂದು ಕಪ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, ಆಮೇಲೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರು, ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಮೊಳಕೆ ಬಂದಿರೋ ಮೆಂತ್ಯ ಕಾಳು ಎಲ್ಲಾನು, ಸ್ವಲ್ಪ ಗರಂ ಮಸಾಲ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಾಲಿಪಟ್ಟು ಮಾಡ್ತಾ ಇದ್ದೀನಿ. ಮೊದಲು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಉಂಡೆ ಮಾಡಿಕೊಂಡು, ಆಮೇಲಿಂದ ಸ್ವಲ್ಪ
ನೀರು ಕೈ ಮಾಡಿಕೊಂಡು ಅದನ್ನು ತೆಳ್ಳಕ್ಕೆ ತಟ್ಕೋಬೇಕು. ನೀವು ಬೇಕಾದ್ರೆ ಪೇಪರ್ ಮೇಲೆ ತಟ್ಕೊಂಡು ತವಾ ಮೇಲೆ ಹಾಕ್ಬೋದು. ನಾನು ಡೈರೆಕ್ಟ್ ತವಾ ಮೇಲೆ ತಟ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ಕಡೆ ಬೆಂದಿದೆ, ಈಗ ತಿರ್ಗಿಸಿ ಹಾಕ್ತೀನಿ. ಎರಡು ಕಡೆನೂ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದಂಗೆ ಬೆಂದರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಗೊಜ್ಜು ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ನು ಇದಕ್ಕೆ ಬೇಕಾಗಿರೋದು ಒಂದು 4-5 ಆಲೂಗೆಡ್ಡೆ. ಅದಕ್ಕೆ ಮಸಾಲೆ ಮಾಡ್ಕೊಳ್ಳೋಕ್ಕೆ 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ. ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಒಂದು 7-8, ಒಂಚೂರು ಚಕ್ಕೆ. ಇದ್ರ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಕೋಬೇಕು. ಆಮೇಲೆ ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ, ಮೆಣಸಿನ್ಕಾಯಿ, ಎಣ್ಣೆ. ಇದೆಲ್ಲ ಕೆಂಪು ಬಣ್ಣ ಬಂದಿದೆ. ಇದಾದಮೇಲೆ ಸ್ವಲ್ಪ ಒಲೆ ಆರಿಸ್ಬಿಟ್ಟು ತೆಂಗಿನಕಾಯಿ ಹಾಕ್ಕೋಬೇಕು. ಒಂದು ಅರ್ಧ ಕಪ್ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಬೆಲ್ಲ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಆಲೂಗೆಡ್ಡೆ ಗೊಜ್ಜು ಮಾಡೋಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ 1-2 ಸ್ಪೂನು ಎಣ್ಣೆ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಬೇಕು.
ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು, ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊತೀನಿ. ಈಗ ಆಲೂಗಡ್ಡೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಮಸಾಲೆ ಈಗ ಅರ್ದಿರೋ ಮಸಾಲಾನ ಆಲೂಗೆಡ್ಡೆಗೆ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಸೊಪ್ಪೆಲ್ಲ ಹಾಕಿ ತಾಲಿಪಟ್ಟು ರೆಡಿಯಾಗಿದೆ. ಈಗ ತಿನ್ನಕ್ಕೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ. ಆಮೇಲೆ ಆಲೂಗೆಡ್ಡೆ ಗೊಜ್ಜು ರೆಡಿಗಿದೆ. ಇಬ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆಡಿಟರ್ ಶ್ರೀಧರ್ ಹಾಗೂ ಅನುರಾಧ. ಟೇಸ್ಟ್ ಮಾಡಿ ಅವರೇ ಟೇಸ್ಟ್ ಮಾಡಿ, ಬರೀ ಕಮರ್ಷಿಯಲ್ ಇದು ಮಾತ್ರ ಅವರು ಆಡಿಟ್ ಮಾಡ್ತಾರೆ. ಈ ತಿಂಡಿನ ಆಡಿಟ್ ಮಾಡಿ ಹೇಳಬೇಕು ಅಂತ ಒಕ್ಕಂಡೆ ಸೇವಾ ಟ್ರಸ್ಟ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅನುರಾಧ ಮೇಡಮ್, ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೇ. ಸೂಪರ್ ಆಗಿದೆ. ನೀವು ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡ್ಬಿಡ್ಲಾ? ಆಯ್ತು. ನೀವು? ಸೂಪರ್ ಆಗಿದೆ. ಈ ತರ ತಿಂಡಿ ನಾವು ತಿಂದೇ ಇರಲಿಲ್ಲ. ಥ್ಯಾಂಕ್ ಯು ಶ್ರೀಧರ್ ಅವರೇ, ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ. ನೀವು ನಮ್ಮ ಜೊತೆ ನೀವು ಒಂಚೂರು ಟೇಸ್ಟ್ ಮಾಡ್ಬಿಡಿ. ನಮ್ಮ ಆಮೇಲೆ ಟೇಸ್ಟ್ ಮಾಡ್ತೀನಿ. ಮಾಡ್ತೀನ? ಸರಿ ಸರಿ. ಚೆನ್ನಾಗಿದೆ. ಎಲ್ಲ ಪದವಾಗಿ ಹಾಕಿದ್ದೀರ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ಲಿ ಮ್ಯಾಚ್ಡ್. ಆಮೇಲೆ ಈ ತಾಲಿಪಟ್ಟಿನ ವಿಶೇಷ ಆವಾಗಲೇ ಹೇಳಿದೆ, ಇನ್ನೊಂದ್ಸಲಿ ಹೇಳ್ತೀನಿ. ಇದಕ್ಕೆ ಎಲ್ಲ ಸೊಪ್ಪನ್ನು ಹಾಕಿ ಮಾಡಿರೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP ಆಗಲಿ, ಡಯಾಬಿಟಿಕ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಆಮೇಲೆ ಹೈ ಗ್ರಾಫೇಜ್, ಅದರಿಂದ ಈವನ್ ಡೈಜೆಷನ್ಗೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಇರೋ ಈ ಉತ್ತಮವಾದ ತಾಳಿಪಟ್ಟು ಮಾಡಿಕೊಟ್ಟಿದ್ದ ಲೀಲಾ ಅವ್ರಿಗೆ ಒಕ್ಕಣೆ ಸೇವಾ ಟ್ರಸ್ಟ್ ಪರವಾಗಿ ಧನ್ಯವಾದ. ನಮಸ್ಕಾರ ಮೇಡಮ್. ಇದೇ ಥರ ಮಾಡಿ ಕೊಡ್ತಾ ಇರಿ. ನಮ್ಮ ವೀಕ್ಷಕರಿಗೆ ಒಳ್ಳೊಳ್ಳೆ ರುಚಿಕರವಾದ ಆರೋಗ್ಯಕರವಾದ ತಿಂಡಿ ಮಾಡೋದು ಹೇಳ್ಕೊಡಿ. ಅವರು ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಅದೇ ನಮ್ಮ ಉದ್ದೇಶ. ನಮ್ಮ ಒಕ್ಕಣೆ ಸೇವಾ ಟ್ರಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಜೊತೆಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಆಗಲಿ, ಇನ್ಶೂರೆನ್ಸ್ ಆಗಲಿ ಏನಾದ್ರು ನೀಡಿದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹೆಲ್ತ್ ಇನ್ಶೂರೆನ್ಸು ಇದೆ, ಲೈಫ್ ಇನ್ಶೂರೆನ್ಸ್ ಇದೆ, ಜೊತೆಗೆ ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ SBI ಇದು ಇದೆ. ನಿಮ್ಮ ಆರೋಗ್ಯ ಕಾಪಾಡೋ ಜೊತೆಗೆ ನಿಮ್ಮ ಐಶ್ವರ್ಯನೂ ಕಾಪಾಡ್ಕೊಳ್ಳಿ ಅಂತ ಕೋರ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಶ್ರೀಧರ್ ಅವರೇ, ನಮ್ಮ ಇದನ್ನ ಟೇಸ್ಟ್ ಮಾಡಿ ಹೇಳಿದ್ದಕ್ಕೆ. ಅನುರಾಧ, ನಿಮಗೂ ಥ್ಯಾಂಕ್ಸು. ನಮ್ಮ ತಾಲಿಪಟ್ಟು ಮತ್ತೆ ಆಲೂಗೆಡ್ಡೆ ಗೊಜ್ಜು ಟೇಸ್ಟ್ ಮಾಡಿ ಹೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಇದೇ ತರ ಹೊಸ ರುಚಿ ಮಾಡಿ ಮಾಡಿ ನಮ್ಮನ್ನು ಅವಾಗ ಕರಿತಾವಿ. ನಮಗೂ ಸಂತೋಷ ಆಗುತ್ತೆ. ಖಂಡಿತ. ಎಲ್ರಿಗೂ ಧನ್ಯವಾದಗಳು.